ನಾವು ಹೇಳ್ತಾವಿ HIV ಸೋಂಕು ಅಂತ ಹೇಳ್ತಾ ಇದೀರಲ್ಲ, ಅದು ಹೆಂಗ್ ಬರ್ತದೆ ಅಂತ ಒಂಚೂರು ಹೇಳಿ. ನೋಡುವ, ಇದು HIV ಸೋಂಕು ಬರುವಂತದ್ದು ಕೇವಲ 4 ಕಾರಣಗಳಿಂದ ಅಷ್ಟೇ ಬರೋದು. 4? ಹೌದು. ಅದು ಯಾವ ಕಾರಣ ಅಂತ ಹೇಳಿ. ಮೊದಲನೇದು ಅಸುರಕ್ಷಿತ ಲೈಂಗಿಕ ಕ್ರಿಯೆಯನ್ನು ಹೊಂದಾಗ. ಸುರಕ್ಷಿತ ಲೈಂಗಿಕ ಕ್ರಿಯೆ ಹಂಗಂದ್ರೆ ಒಂಚೂರು ತಿಳಿಸಿ ಸ್ವಾಮಿ. ನೋಡುವ, ಇವತ್ತು ಒಬ್ಬ ಗಂಡಸು ಹಲವಾರು ಹೆಣ್ಣು ಮಕ್ಕಳ ಜೊತೆ ಸಹವಾಸವನ್ನ ಮಾಡುವಂತದ್ದು, ಒಬ್ಬ ಹೆಣ್ಮಕ್ಳು ಹಲವಾರು ಗಂಡು ಮಕ್ಕಳ ಜೊತೆ ಸಹವಾಸ ಮಾಡುವುದಕ್ಕೆ ನಾವು ಅಸುರಕ್ಷಿತ ಲೈಂಗಿಕ ಕ್ರಿಯೆ ಅಂತ ಹೇಳ್ತೀವಿ. ಇವತ್ತು ನಮ್ಮ ಭಾರತ ದೇಶದಲ್ಲಿ 87% ಹೆಚ್ಚು ಇವತ್ತು HIV ಸೋಂಕಿಗೆ ತುಗ್ತಾ ಇರೋದು ಇದೇ ಕಾರಣದಿಂದ. ನೋಡುವ, ಇವತ್ತು ಮೊದಲನೇದೇವೇನು ತಿಳ್ಕೊಂಡು ಅದೇ ರೀತಿ ಎರಡನೇದು ಕೂಡ ಇವತ್ತು ಸೂಜಿ ಸಿರಂಜಿಗಳನ್ನ ಸರಿಯಾಗಿ ಸಂಸ್ಕರಿಸಿದ್ರೆ ಸೋಂಕಿತ ವ್ಯಕ್ತಿಯಿಂದ ಸೂಜಿಯನ್ನ ಆರೋಗ್ಯವಂತ ಬರ್ತಿತ್ತು. ಆದ್ರೆ ಇವತ್ತೇನಾಗ್ತಾ ಇದೆ, ಒಮ್ಮೆ ಇವತ್ತು ಚುಚ್ಚಿ ಬೀಸಾಡುವಂತ ಡಿಸ್ಪೋಸಬಲ್ ಸೂಜಿಯನ್ನು ನಮ್ಮ ಆರೋಗ್ಯ ಇಲಾಖೆಯವರು ಬಳಸ್ತಾ ಇರೋದ್ರಿಂದ HIV ಸೋಂಕಿನ ಪ್ರಮಾಣ ಇದರಿಂದ ಕಡಿಮೆ ಆಗ್ತಾ ಇದೆ. ಬುದ್ಧಿ 2 ಕಾರಣಗಳೇನೋ ಹೇಳಿದ್ರಿ, ಮೂರನೇದು ಯಾವುದು ಅಂತ ಹೇಳಿ. ಮೂರನೇ ಕಾರಣ ನಿಮ್ಗೆ ಹೇಳಕ್ ಬಂದಿದ್ದೀನಿ. ನೀವೆಲ್ಲರೂ ಕೂಡ ಇವತ್ತು ರಕ್ತವನ್ನ ಪಡಿತೀವಲ್ಲ, ನಾವು ರಕ್ತವನ್ನ ಪಡೆಯುವಾಗ ಸಂಸ್ಕರಿಸದೇ ಇರುವಂತ ರಕ್ತವನ್ನ ಸೋಂಕಿತ ವ್ಯಕ್ತಿಯಿಂದ ಪಡೆದು ಆರೋಗ್ಯವಂತರು ಕೊಟ್ಟಾಗ ಬರ್ತಿತ್ತು. ಇವತ್ತು ನಮ್ಮ ಆರೋಗ್ಯ ಇಲಾಖೆ ಏನ್ ಮಾಡಿದೆ, ಯಾರ ಹತ್ರನ ರಕ್ತವನ್ನ ಪಡೀತು ಅಂದ್ರೆ ಮತ್ತೊಬ್ಬರಿಗೆ ರಕ್ತ ಕೊಡ್ಬೇಕಾದ್ರೆ ಈಗ 5 ಬಾರಿ ರಕ್ತವನ್ನ ಪರೀಕ್ಷೆ ಮಾಡ್ತೀವಿ. 5 ಬಾರಿ. ಅದ್ರಲ್ಲಿ ಏನಾದ್ರು ತೊಂದರೆ ಇದೆಯಾ ಅಂತ ಹೇಳಿ ಶುದ್ಧ ಅಶುದ್ಧ 2 ತರದ ಪರೀಕ್ಷೆಯನ್ನ ಮಾಡಿ ಪರಿಶುದ್ಧವಾದಂತ ರಕ್ತವನ್ನ ಕೊಡೋದ್ರಿಂದ ಇದರ ಪ್ರಮಾಣ ಕೂಡ HIV ಸೋಂಕು ಬರೋದು ಕಡಿಮೆ ಆಗ್ತಾ ಇದೆ. ನೋಡುವ, ಇವತ್ತು ಗರ್ಭಿಣಿ ತಾಯಿ, ಆ ತಾಯಿಗೆ ಏನಾದ್ರೂ HIV ಸೋಂಕಿತ್ತು ಅಂದ್ರೆ ಆ ಗರ್ಭಿಣಿ ತಾಯಿಯಿಂದ ಆರೋಗ್ಯವಂತರಿಗೂ ಕೂಡ ಬರುವಂತ ಸಾಧ್ಯತೆ ಮಗುಗೆ ಇರ್ತಿತ್ತು. ಇವತ್ತು ತಾಯಿಯಿಂದ ಮಗುಗೆ HIV ಸೋಂಕು ಬಾರದೇ ಇರಬೇಕು ಅಂತೇಳಿ ಇವತ್ತು ಗರ್ಭಿಣಿಯಾದ ತಕ್ಷಣನೇ ನಮ್ಮ ಆಶಾ ಕಾರ್ಯಕರ್ತರು ಬಂದು ಹಲವಾರು ಪರೀಕ್ಷೆಗಳ ಜೊತೆಯಲ್ಲಿ HIV ಪರೀಕ್ಷೆಯನ್ನು ಕೂಡ ಮಾಡಿಸ್ತಾರೆ. ಒಂದು ಪಕ್ಷ HIV ಸೋಂಕಿತ್ತು ಅಂದ್ರೆ ತಾಯಿಯಿಂದ ಮಗುಗೆ ಬಾರದೆ ತಡೆಗಟ್ಟಬಹುದು. ಹೆಂಗೆ ಅಂದ್ರೆ ಹೆರಿಗೆ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಹೆರಿಗೆ ಮಾಡಿಸೋದ್ರಿಂದ ತಾಯಿಯಿಂದ ಮಗುಗೆ ತಡೆಗಟ್ಟಬಹುದು. ಒಂದು ಪಕ್ಷ HIV ಸೋಂಕಿಗೆ ತುತ್ತಾಗಿರುವಂತ ತಾಯಿಗೆ ಮಗು ಆಯ್ತು ಅಂದ್ರೆ ತಾಯಿ ಎದೆ ಹಾಲನ್ನ ಮಗುಗೆ ಕೊಡಕ್ ಬರಬಾರ್ದು. ಇವತ್ತು ಬಾಟಲ್ ಹಾಲನ್ನ ಕೊಡ್ಕೊಂಡು ಮಗುವಿಗೆ HIV ಸೋಂಕಿಲ್ಲದ ರೀತಿ ತಡೆಗಟ್ಟಬಹುದು. ಒಟ್ಟಿನಲ್ಲಿ ಈ HIV ಸೋಂಕು ಅನ್ನೋದು ಕೇವಲ 4 ಕಾರಣದಿಂದ ಮಾತ್ರ ಬರುವಂತದ್ದು ಕಣವ ಅಲ್ಲ ಬುದ್ಧಿ. 4 ಕಾರಣಗಳನ್ನು ಹೇಳಿದ್ರಿ, HIV ಸೋಂಕು ಅಂತ ಬೇರೆ ಹೇಳ್ತಾ ಇದೀವಿ. ನಾವು ಅದನ್ನ ಎಲ್ಲೋ ಕಂಡಿಡಿದು ಅಂತ. ಒಳ್ಳೆ ಪ್ರಶ್ನೆ ಕೇಳ್ದ ಕಣವ. ಇವತ್ತು HIV ಸೋಂಕು ಇದೆಯೋ ಇಲ್ವೋ ಅಂತೇಳಿ ತಿಳಿಬೇಕಾದ್ರೆ ಬೇರೆ ಎಲ್ಲ ಪರೀಕ್ಷೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಇರುವಂತ ನಮ್ಮ ಆಸ್ಪತ್ರೆಗೆ ಬಂದು ಅಲ್ಲಿ ICTC ಕೇಂದ್ರ ಅಂತ ಇರ್ತದೆ. ICTC ಕೇಂದ್ರ ಹಂಗಂದ್ರೆ ಸಮಗ್ರ ಆಪ್ತ ಸಮಾಲೋಚನೆ ಮತ್ತು ಪರೀಕ್ಷಾ ಕೇಂದ್ರ ಅಂತ ಇರ್ತದೆ. ಅಲ್ಲಿಗೆ ಬಂದ್ರೆ ನಮ್ಮಲ್ಲಿ ಆಪ್ತ ಸಮಾಲೋಚಕರು ಇರ್ತಾರೆ. ನಿಮ್ಗೆ ಆಪ್ತ ಸಮಾಲೋಚನೆಯನ್ನ ಮಾಡಿ ನಿಮ್ಗೆ ರಕ್ತ ಪರೀಕ್ಷೆಯನ್ನ ಮಾಡಿ ಅದರಲ್ಲಿ HIV ಸೋಂಕಿದೆಯೋ ಅಂತೇಳಿ ತಿಳಿಸ್ತಾರೆ. ಒಂದು ಪಕ್ಷ HIV ಸೋಂಕಿತ್ತು ಅಂದ್ರೂ ಕೂಡ ನೀವು ಗಾಬರಿ ಆಗ್ಬೇಕಾಗಿಲ್ಲ. ಯಾರಿಗೂ ಕೂಡ ನಿಮ್ಮ ಒಪ್ಪಿಗೆ ಇಲ್ಲದಂತ ಅವ್ರ ವಿಚಾರ ತಿಳಿಸೋದಿಲ್ಲ. ಗೌಪ್ಯವಾಗಿ ಇಟ್ಟಿರ್ತಾರೆ ಕಣವ. ನೀವೇನೋ ಹೇಳ್ತಾ ಇದ್ದೀರಿ ಗೌಪ್ಯವಾಗಿ ಇಟ್ಟಿರ್ತಾರೆ ಅಂತ. ಅಲ್ಲ, ನಾವು ಊರಲ್ಲಿ HIV ಬಂತು ಅಂತಂದ್ರೆ ಊರೊಳಗೆ ಇರೋಷ್ಟಿಲ್ಲ, ಸ್ಕೂಲ್ಗೆ ಹೋಗೋಷ್ಟಿಲ್ಲ, ನಮ್ದೆಲ್ಲೂ ಕೆಲ್ಸಕ್ಕೂ ಹೋಗೋಷ್ಟಿಲ್ಲ ಬುದ್ಧಿ. ಹೌದು ಕಣವ. ಇವತ್ತೇನಾಗ್ತದೆ, HIV ಸೋಂಕು ಬಂದೈತಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಂಕ ತಾರತಮ್ಯದ ನೋಡಿ ಅಂತವ್ರನ್ನ ಮನೆಯಿಂದ ಹೊರಗಡೆ ಹಾಕುವಂಥದ್ದು, ಅವ್ರನ್ನ ಮುಟ್ಟಿಸ್ಕೊಳ್ದೇ ಇರುವಂತದ್ದು, ಅವ್ರು ಊಟ ಮಾಡಿದ್ರು ತಟ್ಟೆಲಿ ಊಟ ಮಾಡದೇ ಇರುವಂತದ್ದು, ಅವ್ರನ್ನ ಹಾಕೋ ಬಟ್ಟೆಗಳನ್ನ ಹಾಕ್ತಾ ರೀತಿ ಮಾಡ್ತಾ ಇದ್ದಾರೆ. ನಾನು ಮೊದ್ಲೇ ಹೇಳಿದ್ದೀನಿ, HIV ಸೋಂಕು 4 ಕಾರಣದಿಂದ ಬಿಟ್ರೆ ಅವನ ಜೊತೆ ಮಾತಾಡೋದ್ರಿಂದ ಆಗ್ಬೋದು, ಅವನ ಜೊತೆ ಹಾಕೋ ಬಟ್ಟೆಗಳನ್ನ ಹಾಕೋದ್ರಿಂದ ಆಗ್ಬೋದು, ಅವ್ರು ಊಟ ಮಾಡೋ ತಟ್ಟೆಲಿ ನಾವು ಊಟ ಮಾಡೋದ್ರಿಂದ ಆಗ್ಬೋದು. ಈ ತರದಿಂದ HIV ಸೋಂಕು ಬರೋದಿಲ್ಲ. ಇದು ಬರೋದು ಕೇವಲ 4 ಕಾರಣಗಳಿಂದ ಅಷ್ಟೇ. ಮತ್ತೆ ಇನ್ನೊಂದು ಗೊತ್ತೇನವ, ಇವತ್ತು HIV ಸೋಂಕಿತ ಏನು ವ್ಯಕ್ತಿ ಇದ್ದಾರೆ ಅವ್ರು ಎಲ್ಲೋ ಕೆಲಸದಲ್ಲಿ ಹೋಗ್ತಾ ಇರ್ತಾರೆ ಅಥವಾ ಮಕ್ಕಳು ಶಾಲೆಗೆ ಹೋಗ್ತಾ ಇರ್ತವೆ. ಅಂತವ್ರನ್ನ ನೀವು ಕೆಲಸದಿಂದ ಅವ್ರನ್ನ HIV ಸೋಂಕಿತ ಅಂತ ಹೇಳ್ಬಿಟ್ಟು ಕೆಲಸದಿಂದ ತೆಗಿಯೋದಾಗ್ಬೋದು. ಮಕ್ಕಳುಗಳನ್ನ HIV ಸೋಂಕಿತ ಮಕ್ಕಳು ಬಿಟ್ಟು ಶಾಲೆಗೆ ಸೇರಿಸ್ತಂತೆ ಅವ್ರನ್ನ ಮಕ್ಕಳನ್ನು ವಾಪಸ್ ಕಳಿಸುವಂತದ್ದು. ಮತ್ತೆ ನಮ್ಮ ಆಸ್ಪತ್ರೆಗಳಲ್ಲಿ ಅವ್ರಿಗೆ ಏನಾದ್ರು ಟ್ರೀಟ್ಮೆಂಟ್ ಅನ್ನ ಕೊಡದಂತೆ ಏನಾದ್ರು ಅವ್ರನ್ನ ಹೊರ ಕಳಿಸ್ತು ಅಂದ್ರೆ ಅಂತವ್ರಿಗೆ 2017 ಆಕ್ಟ್ ಪ್ರಕಾರ 2 ವರ್ಷ ಜೈಲು ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿ ದಂಡ ವಿಧಿಸ್ತಾರೆ. ನಾವು ಯಾವತ್ತೂ ಅದಕ್ಕೆ ಹೇಳೋದು, HIV ಸೋಂಕಿತರನ್ನ ಕಳಂಕ ತಾರತಮ್ಯದಿಂದ ಕಾಣಬಾರದು. ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ನೋಡ್ಕೊಳ್ಬೇಕು. ಸೂರ್ಯ
ಚಂದ್ರ